ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ನೀವೇ ಕಟ್ಟಿರೋದು? ಹೌದು. ಇದು ನಮ್ಮ ಇಲ್ಲೊಬ್ರು ಗೆಸ್ಟ್ ಬರ್ತಾರೆ, ಅವರಿಗೆ ಧನುಷ್ ಅಂದ್ರೆ ತುಂಬಾ ಇಷ್ಟ. ಅವರು ಗಿಫ್ಟ್ ಕೊಟ್ಟಿರೋದು ಇವನಿಗೆ. ಓ ಧನುಷ್. ಇದು ಕೋರೆ ಇದೆಯಲ್ಲ ದಂತ ಯಾವ ಟೈಮಿಗೆ ಬರುತ್ತೆ ಆನೆಗಳಿಗೆ? ಮೇಡಮ್ ಇದು ಗಂಡ ಆನೆಗಳಿಗೆ, ನಮ್ಮ ಭಾರತದ ಆನೆಗಳಿಗೆ ಗಂಡಿಗೆ ಮಾತ್ರ ಬರುತ್ತೆ. ಇದು 1 ವರ್ಷದ ನಂತರ ಒಂದು ಸ್ವಲ್ಪ ಬೆಳ್ಕೊಂಡ್ ಬರುತ್ತೆ. ಈಗ ಮಕ್ಕಳಿಗೆ ಹೇಗೆ ಹಲ್ಲು ಬರ್ತಾವಲ್ಲ, ಇವಕ್ಕೂ ಕೂಡ ಹೀಗೆ. ಇದು ದಂತಗಳು, ಟಸ್ಕ್ ಅಂತ. ಇವು ಹಲ್ಲುಗಳು ಬಾಯಲ್ಲಿ ಇರ್ತವೆ. ಎಷ್ಟಲ್ಲಿ ಇರುತ್ತೆ ಮೇಡಮ್? ಇವಕ್ಕೆ ನಾನು ನೆಟ್ಟಲ್ಲಿ ನೋಡಿದ್ದೆ, ಒಂದು 24 ಎಷ್ಟೋ ಇರುತ್ತಂತೆ. ನೆಟ್ಟಲ್ಲಿ ನೋಡಿದ್ರೆ ಆನೆಗಳ ಬಗ್ಗೆ ಸರ್ಚ್ ಮಾಡಿದ್ರೆ ಹಾಗಾದ್ರೆ ಹಲ್ಲುಗಳು ಎಷ್ಟಿದೆ ಅಂತ ಗೊತ್ತಾಗಬೇಕಿತ್ತಲ್ಲ, ಹಂಗಾಗಿ ಅದು ಕನ್ಫರ್ಮ್ ಆಗಿಲ್ಲ ನಂಗೆ ಇನ್ನೂ. ಡಾಕ್ಟರ್ ಕೇಳಿದ್ರೆ ಗೊತ್ತಾಗುತ್ತೆ. ಓಕೆ. ಇವಾಗ ಧನುಷ್ ನನ್ನ ಮೇಲೆ ನೀರು ಹಾಕ್ತಾ? ಹಾಕುತ್ತೆ. ಹೆಂಗೆ? ಅದಕ್ಕೆ ಏನಂತೆ? ಓಪನ್ ಮಾಡ್ತು ಬಾಯಿ. ಇವಾಗ ನೀರು ತಗೊಳಕ್ಕೆ ಅನ್ಸುತ್ತೆ. ಅಲ್ಲಿ ಮುಂದೆ ನಿಂತ್ಕೊಳ್ಳಿ ಮೇಡಮ್. ನೋಡಿ, ಅವನ್ ತಗೊಂಡು ಅವನ ಮೇಲೆ ಹಾಕೊಳ್ತಾನೆ. ಧನುಷ್ ನನಗೆ ನೀರು ಹಾಕ್ತೀಯಾ? ಬರ್. ಬರಿ. ಓ ಕೇಳಿದ್ರೆ ಮಾತು. ಬೋರಿ ಅಂತಲ್ಲ. ಬರ್ ಅಂತೀವಿ. ಬರ್. ಓಕೆ. ಇವುಗಳಿಗೆ ಆಟ ಆಡೋದಕ್ಕೆಲ್ಲ ನನ್ನ ಕೇಳ್ತಾ ಇದ್ದೆ ಧನುಷ್. ಮಕ್ಳು ಬಂದಾಗ ತುಂಬಾ ಚೇಷ್ಟೆ ಎಲ್ಲ ಜಾಸ್ತಿ ಮಾಡಿದ್ರೆ, ಚೇಷ್ಟೆ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ ಆಗಿರುತ್ತೆ. ಸಣ್ಣ ಮಕ್ಳು ಸಡನ್ ಆಗಿ ಹೋದ್ರೆ ಒಂದ್ ಸ್ವಲ್ಪ, ಯಾವುದೇ ಆನೆ ಆದ್ರೂ ಅಷ್ಟೇ ಒಂದ್ ಸ್ವಲ್ಪ ಹೆದರಿಸುತ್ತೆ. ನಾವು ಜೊತೆಲಿದ್ದಾಗ ಏನು ಮಾಡಲ್ಲ, ನೀವು ಬಿಟ್ಬಿಟ್ರೆ ಇದಾಗುತ್ತೆ. ಮಕ್ಳಿಗೆ ಅಂದ್ರೆ ಅನಿಮಲ್ಸ್ ಅಂದ್ರೆ ಇಷ್ಟ ಅದಲ್ಲ, ಆನೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಮುಟ್ಟೋದು ಅಂದ್ರೆ ಇನ್ನೇನ್ ಕೇಳ್ಬೇಕಾ? ಝೂ ಅಲ್ಲಿ ನೋಡಿರ್ತೇವೆ ಅಷ್ಟೇ. ಆರಾಮ್ಸೆ ಖುಷಿಯಿಂದ ಮುಟ್ತಾವೆ. ಕೆಲವರು ದೊಡ್ಡವರಿದ್ರು ಹೆದರ್ತಾರೆ, ಅಳ್ತಾರೆ, ಖುಷಿ ಪಡ್ತಾರೆ ಆದ್ರೂ. ಓಕೆ, ಹಾಗಾದ್ರೆ ಹೋಗೋಣ. ಪುನೀತ್ ಎಲ್ಲಿದ್ದಾನೆ? ಪುನೀತ್ ರಾಜ್ಕುಮಾರ್ ಅಲ್ಲಿ ಲಾಸ್ಟ್ ಏನ್ ಬ್ರದರ್ ಗಂಧದ ಗುಡಿ ಮೂವಿ ಶೂಟಿಂಗ್ ಮಾಡಿದ್ರಲ್ಲ ಪುನೀತ್ ರಾಜ್ಕುಮಾರ್ ಅವರು, ಡಾಕ್ಯುಮೆಂಟರಿ ಮಾಡಿದ್ರಲ್ಲ, ಅದರಲ್ಲಿ ಇವನು ಮತ್ತೆ ಇವರಮ್ಮ ಇದಾರೆ. ಹೌದಾ? ಧನುಷ್ ಮತ್ತೆ ಧನುಷರ ಮೇಲೆ ಇವಾಗ ಕುಂತಿ ಅಲ್ಲೇ ಇದೆ. ಕುಂತಿ ಅಲ್ಲೇ ಇದೆಯಾ? ಇವಾಗ ನಾನೊಂದು ಇಟ್ಕೋಬೇಕು, ಫೋಟೋ ತೆಗಿಸ್ಕೋಬೇಕು. ಹೆಂಗೆ ಇಟ್ಕೊಳ್ಳಿ? ಇಲ್ಲಿ ಮುಂದೆ ಆರಾಮ್ಸೆ ನಿಂತ್ಕೊಳ್ಳಿ. ಓಕೆ, ನೀವಿರ್ಬೇಕು. ಇದು ಇಟ್ಕೋಬೋದು ದಂತನ? ಹಾಂ, ಹೋಗಿ ಹತ್ರ ಹೋಗಿ ಹೋಗಿ ಯಾ ಮುಂದೆ ಹೋಗಿ ಧೈರ್ಯವಾಗಿ ಹೋಗ್ಬೇಕು ಅಷ್ಟೇ, ಏನು ಮಾಡಬೇಕು. ಧೈರ್ಯ ಇಲ್ಲ ಅಂದ್ರೆ ಅದು ಹತ್ರ ಹಿಂಗೆ ಬರುತ್ತೆ. I got this shot. Dale, dale.